ಭಾರತದಲ್ಲಿ 80,000 ಇದ್ರೆ ನಮ್ಮಲ್ಲಿ 10% ಅಷ್ಟು ಬರೀ ಕರ್ನಾಟಕದಲ್ಲೇ ಇದ್ದಾರೆ. 343,405 ಡೆಂಟಲ್ ಡಾಕ್ಟರ್ಗಳು ಇವತ್ತು ತಯಾರಾಗ್ತಾ ಇದ್ದಾರೆ. ಪೋಸ್ಟ್ ಗ್ರಾಜುಯೇಟ್ ಕೂಡ ಇವತ್ತು ಸುಮಾರು 1,000 ಜನ ಡೆಂಟಲ್ ಸೀಟ್ ನಲ್ಲಿ ತಯಾರಾಗ್ತಾ ಇದ್ದಾರೆ. ಇದಲ್ಲದೆ ನರ್ಸಿಂಗ್ ನಲ್ಲಿ ಪ್ರತಿ ವರ್ಷ 44,000 ನರ್ಸಿಂಗ್ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ತಯಾರಾಗ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ 1,00,000 ವಿದ್ಯಾರ್ಥಿಗಳು ತಯಾರಾಗ್ತಾ ಇರೋದು ಇಡೀ ಭಾರತ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯಾಗಿ ಇವತ್ತು ನಿಂತ್ಕೊಂಡಿದೆ. ಬರೀ ನಮ್ಮ ಆರೋಗ್ಯ ಆಯುರ್ವೇದದಲ್ಲೇ ಸುಮಾರು 9,500 ಜನ ವಿವಿಧ ರಂಗದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಇದೇ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ. ನಾನು ನಿನ್ನೆ ಏನೋ ಒಂದು ಕಡೆ ನಮ್ಮ ಬಿಡಿಯಲ್ಲಿ ಯಾವ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹೇಳಿದೆ ಇವತ್ತು ಕ್ಯಾಲಿಫೋರ್ನಿಯಾ 13,000 ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಲಿಫೋರ್ನಿಯಾ 13 ಲಕ್ಷ. ಆದರೆ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಸಿಲಿಕಾನ್ ವ್ಯಾಲಿ 25 ಲಕ್ಷ ಇಂಜಿನಿಯರ್ಸ್ ಇವತ್ತು ಇದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಇರುವಂತಹ ಒಂದು ದೊಡ್ಡ ಕೀರ್ತಿ. ಇಡೀ ಭಾರತ ನಮ್ಮನ್ನ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಇಂಜಿನಿಯರ್ಗಳನ್ನ ತಯಾರು ಮಾಡುವಂಥದ್ದಲ್ಲಿ ಇವತ್ತು ನಮ್ಮನ್ನ ನೋಡ್ತಾ ಇದೆ. ಇದು ನಮ್ಮ ಶಕ್ತಿ. ನೀವು ರೈತರಿದ್ದೀರಿ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತರಿಗೆ ಪ್ರಮೋಷನ್ ಇಲ್ಲ, ಈ ರೈತರಿಗೆ ಪೆನ್ಷನ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ. ಈ ರೈತನ ನಾವು ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ನಾವು ನಮಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಕೃಷ್ಣ ನದಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಬೆಲೆ ಘೋಷಣೆ ಮಾಡಿದ್ರು. 20-25 ಲಕ್ಷ ಕೊಡಬೇಕು ಅಂತ ಅವ್ರದ್ದೇ ಆದಂತ ಒಂದು ತೀರ್ಮಾನವನ್ನು ಅವತ್ತನ್ನ ಕಾಲದಲ್ಲಿ ನಾವು ಮಾಡಿದ್ವಿ. ನಾನು HK ಪಾಟೀಲ್ ಅವರು, ಸಿದ್ದರಾಮಯ್ಯನವರು, ನಮ್ಮ ಶಿವನಾಥ್ ಪಾಟೀಲ್ ಅವರು ಮತ್ತು ಅನೇಕರೆಲ್ಲ ಸೇರಿ ಚರ್ಚೆ ಮಾಡಿ ರೈತರು ಅದನ್ನು ಒಪ್ಪಿಕೊಡ್ತಿರ್ಲಿಲ್ಲ. ಮೊನ್ನೆ ಕೃಷ್ಣಮೂರು ಅವಾರ್ಡಿನ ನಮ್ಗೆ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಕೆಲವು ಇದೆ ಅಂತೇಳಿ ನನಗೆ ಮೊನ್ನೆ ತಾನೆ ಸೆಂಟ್ರಲ್ ಗವರ್ಮೆಂಟ್ ಒಂದು ಪತ್ರ